ಇದು ರಾಯರು ಚಾತುರ್ಮಾಸ್ಯ ಕಾಲದಲ್ಲಿ 2 ತಿಂಗಳು ಮಲ್ಕೊಳ್ತಾ ಇರುವಂತಹ ಜಾಗ ಇದು. ಮೇಲ್ಗಡೆ ರಾಯರ ಕಾಲದಲ್ಲಿ ಇದ್ದಿದ್ದೇ ಎಲ್ಲ ಹಂಚು ಗಿಂಚು ಎಲ್ಲ ಹಾಗಾಗೇ ಇದೆ. ಸುಮಾರು 400 ವರ್ಷದ ಹಳೆಯದು, ಯಾವತ್ತೂ ಚೇಂಜ್ ಮಾಡೇ ಇಲ್ವಂತೆ ಮೇಲ್ಗಡೆದು. ಈ ಕೆಳಗಡೆ ನೆಲ ಮಾತ್ರ ರೆಡ್ ಆಕ್ಸೈಡ್ ಹಾಕಿದ್ದಾರೆ. ಮೊದಲು ಈ ಮಠ ಕಟ್ಟು 10 ವರ್ಷ ಆಗಿದೆ. ಮೊದಲು ಮಠ ಕೂಡ ಇರಲಿಲ್ವಂತೆ, ಬರೀ ರಾಯರ ಮನೆ ಅಂತ ಅಷ್ಟೇ ಇತ್ತಂತೆ. ಇಲ್ಲಿ ಜಸ್ಟ್ 1-2 ಹೆಜ್ಜೆ ಇಟ್ಬಿಟ್ಟು ಹಿಂಗೆ ಬಾಗಿಲು ತೆಗೆದ್ರೆ ನಿತ್ಯ ಪುಷ್ಕರಣಿ. ಎಷ್ಟು ಚೆನ್ನಾಗಿದೆ ನೀರು ಅಂದರೆ ಅಷ್ಟು ಅದ್ಭುತವಾಗಿದೆ ನೀರು. ಒಂಚೂರು ಕೊಳೆ ಇಲ್ಲ, ಡೈರೆಕ್ಟಾಗಿ ಪಾನ ಮಾಡ್ಬೋದು. ಅಲ್ಲಿ ಎದುರುಗಡೆ ಕಾಣ್ತಾ ಇರೋ ಅಶ್ವತ್ಥ ಕಟ್ಟೆ ಒಂದು ವರಾಹ ಕವಚ ಪಾರಾಯಣ ಮಾಡಿಬಿಟ್ಟು ಪ್ರದಕ್ಷಿಣೆ ಮಾಡಿದ್ರೆ ಎಂಥವ್ರಿಗೂ ಮಕ್ಕಳಾಗುತ್ತಂತೆ. ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಅಶ್ವತ್ಥ ಈ ಸೇವೆ ಮಾಡ್ತಾರಂತೇಳಿ. ವರಾಹ ದೇವರೇ ಅಶ್ವತ್ಥ ರೂಪದಲ್ಲಿ ನಿಂತಿದ್ದಾರೆ ಅಂತ ಅಶ್ವಿನ ಮಾಸದಲ್ಲಿ ವಿಶೇಷ ಆರಾಧನೆ ಎಲ್ಲ ಮಾಡ್ತಾರೆ. ಇದು ರುದ್ರದೇವರ ಗುಡಿ, ಅದ್ಭುತವಾಗಿದೆ ರುದ್ರದೇವರ ಸನ್ನಿಧಾನ. ಸಾಕ್ಷಾತಿಷ್ಠಂ ದೇವಂ ಶ್ರೀಯತ್ಪತಿ ಆಚಾರ್ಯ ಶ್ರೀಮದಾಚಾರ್ಯಾ ಸಂತು ಮೇ ಜನ್ಮಜನ್ಮನಿ ಪೂರ್ಣಪ್ರಜ್ಞಕಸಂಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋನ್ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ ಸಸೀತಾ ಮೂಲರಾಮಾರ್ಚಾ ಕೋಶೇ ಗಜಪತೆ ಸ್ಥಿತಾ ಏನಾನೀತಾರವಸ್ತಸ್ಮೈ ಶ್ರೀಮನ್ಹರಿಭಿಕ್ಷವೆ ಸಾಧಿತಾಕಿಲ ಸತ್ತತ್ವಂ ಬಾಧಿತಾಕಿಲ ದುರ್ಮತಂ ಬೋಧಿತಾಕಿಲ ಸನ್ಮಾರ್ಗಂ ಮಾಧವಾಖ್ಯೇ ಇತಿಂ ಭಜೆ ಯೋ ವಿದ್ಯಾರಣ್ಯ ವಿಪಿರಂ ತತ್ವಮಸ್ಯ ನಾಚ್ಯನತ್ ಶ್ರೀಮದಕ್ಷೋಭ್ಯತೀರ್ಥಾಯ ನಮಸ್ತಸ್ಮೈ ಮಹಾತ್ಮನೇ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ತ್ರಿಗಚ್ಚತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಾಚ್ಛಿದಂ ಸದಾ ಮೂಕೋಪಿ ಯತ್ಪ್ರಸಾದೇನ ಮುಕುಂದಸೇನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಹರಿ ಓಂ ಹರಿ ಓಂ ಹರಿ ಓಂ. ಅತ್ಯಂತ ಮಹಾಪರ್ವಕಾಲ ಅನಿಸಿಕೊಂಡಂಥ ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರ ಪಟ್ಟಾಭಿಷೇಕದ ಶುಭ ಮುಹೂರ್ತ ಸಂದರ್ಭದಲ್ಲಿ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಲ್ಲಿ ಪ್ರಾಪ್ತರಾದಂಥ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾದಂಥ ಪದ್ಮನಾಭ ನರಹರಿ ಮಾಧವಾಕ್ಷೋಭ್ಯತೀರ್ಥರಲ್ಲಿ ಶ್ರೀಮನ್ ನರಹರಿತೀರ್ಥರ ಮೂಲ ಮೃತ್ತಿಕಾ ದಿವ್ಯ ಸನ್ನಿಧಾನದಲ್ಲಿ ನಾವಿವತ್ತು ಸೇರಿದ್ದೇವೆ. ಅತ್ಯಂತ ದೊಡ್ಡ ಪರ್ವಕಾಲ ಇವತ್ತೇನು ಅಂದರೆ ಸಸೀತಾ ಮೂಲರಾಮಾರ್ಚಾ ಕೋಶೇ ಗಜಪತಿ ಸ್ಥಿತ. ಗಜಪತಿ ರಾಜನ ಭಾಂಡಾಗಾರದಲ್ಲಿ ಇದ್ದಂತಹ ಮೂಲ ಸೀತಾ ಚತುರ್ಯುಗ ಮೂರ್ತಿ ಬ್ರಹ್ಮದೇವರ ಕರಾರ್ಚಿತವಾದಂಥ ಮೂಲ ಸೀತಾದೇವಿಯರ ಮೂಲ ರಾಮಚಂದ್ರ ದೇವರ ಪ್ರತಿಮೆಗಳನ್ನು 12 ವರ್ಷ ರಾಜ್ಯಭಾರವನ್ನು ಮಾಡಿ ಗುರುಗಳ ಆದೇಶದೊಂದಿಗೆ ಪರಮಪೂಜ್ಯರಾದ ನರಹರಿತೀರ್ಥರು ಆ ಮೂಲರಾಮದೇವರ ಮತ್ತು ಮೂಲ ಸೀತಾದೇವಿಯವರ ಪ್ರತಿಮೆಗಳನ್ನು ತಂದು ಸಮರ್ಪಣೆ ಮಾಡುವ ಅತ್ಯಂತ ಸರ್ವಶ್ರೇಷ್ಠರಾದಂತಹ ಮಹಾಜ್ಞಾನಿಗಳಾದ ನಮ್ಮ ನರಹರಿತೀರ್ಥರ ದಿವ್ಯ ಸನ್ನಿಧಾನದಲ್ಲಿ ಇವತ್ತು ನಾವು ಸೇರಿರೋದು ನಮ್ಮೆಲ್ಲರ ಭಾಗ್ಯ. ಒಂದು ದೊಡ್ಡ ಪರ್ವಕಾಲ ಇದೆ. 2 ಪ್ರಧಾನ ಏನು ಅಂದರೆ ಮೂಲರಾಮದೇವರನ್ನು ಮೂಲ ಸೀತಾದೇವಿಯವರನ್ನು ತಂದು ಶ್ರೀಮದಾಚಾರ್ಯರಿಗೆ ಸಮರ್ಪಣೆ ಮಾಡಿದಂಥ ನರಹರಿತೀರ್ಥರ ದಿವ್ಯ ಸನ್ನಿಧಾನಕ್ಕೆ ಬಂದದ್ದು ಸ್ವಾರಸ್ಯ ಏನು ಅಂದರೆ ಆ ಮೂಲರಾಮದೇವರನ್ನು ತಂದುಕೊಟ್ಟಂತಹ ನರಹರಿತೀರ್ಥರ ಮೂಲ ಪರಂಪರೆಯಲ್ಲಿ ಪ್ರಾಪ್ತರಾದ ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರು ಕೂಡ ಮೂಲರಾಮದೇವರ ಪೂಜಾ ವಿಶಿಷ್ಟ ರೀತಿಯಲ್ಲಿ ಮಾಡುವಂಥ ದಿವ್ಯ ಒಂದು ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕದ ದಿವಸವೇ ನಾವಿಲ್ಲಿ ಬಂದಿರೋದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ಹೇಳ್ಬೋದು. ಆದ್ದರಿಂದ ಚತುರ್ಯುಗ ಮೂರ್ತಿ ಮೂಲರಾಮದೇವರ ಪ್ರತಿಮೆಗಳನ್ನು ವಿಶೇಷವಾಗಿ ಪೂಜೆ ಮಾಡುವಂಥ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಅವರು ಮಾಡಿದ ವೇದಾಂತ ಸಾಮ್ರಾಜ್ಯದಲ್ಲಿ ಮಾಡಿದ ಸೇವೆ ಅಪಾರ. ಯಾಕಂದರೆ ನರಹರಿತೀರ್ಥರ ಶ್ಲೋಕದಲ್ಲಿ ನೋಡಿದಾಗ ಸಸೀತಾ ಮೂಲರಾಮಾರ್ಚ ಕೋಶೇ ಗಜಪತೆ ಸ್ಥಿತ ಆ ಇತಿಹಾಸ ಹೇಳ್ತಾ ಇದೆ. ಏನಾನೀತಾ ನಮಸ್ತಸ್ಮೈ ಶ್ರೀಮನ್ಹರಿಭಿಕ್ಷವೆ ಅಂತ ನಮಸ್ಕಾರ ಮಾಡ್ತಾ ಇದ್ದೀವಿ. ಅಂಥ ನರಹರಿತೀರ್ಥರ ಮೂಲ ಪರಂಪರೆಯಲ್ಲಿ ಪ್ರಾಪ್ತರಾದಂಥ ರಾಘವೇಂದ್ರ ಸ್ವಾಮಿಗಳು ಮೂಲರಾಮದೇವರ ಪೂಜೆಯನ್ನು ಏನು ಮಾಡ್ತಾ ಬಂದರು, ಅನೂಚಾನವಾಗಿ
ಅದು ಇಂದಿನವರೆಗೂ ಕೂಡ ಅನೂಚಾನವಾಗಿ ಅವಿಚ್ಛಿನ್ನವಾಗಿ ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರ ಪರಂಪರೆಯಲ್ಲಿ ಬಂದಂಥ ಸುಬುಧೇಂದ್ರ ತೀರ್ಥರೂ ಕೂಡ ಮೂಲರಾಮದೇವರ ಪೂಜೆಯನ್ನು ವಿಶೇಷವಾಗಿ ವೈಭವದಿಂದ ನಡೆಸ್ತಾ ಇದ್ದಾರೆ. ಅದೆಲ್ಲ ನಮ್ಮೆಲ್ಲರ ಭಾಗ್ಯ. ಸ್ವಾರಸ್ಯ ಏನು ಅಂದರೆ, ಮಧ್ವಾಚಾರ್ಯರ ಮೂಲ ಪರಂಪರೆಯಲ್ಲಿ ಬಂದ ಶ್ರೀಮನ್ ನರಹರಿ ತೀರ್ಥರ ಮೂಲ ಪರಂಪರೆಯಲ್ಲಿ ಬಂದ ರಾಘವೇಂದ್ರ ಸ್ವಾಮಿಗಳವರ ವೇದಾಂತ ಸಾಮ್ರಾಜ್ಯದ ಕೊಡುಗೆ ಅದು ಅತ್ಯಂತ ಅಮೋಘ, ಅವರ್ಣನೀಯ, ಹೇಳಕ್ಕಾಗಲ್ಲ. ನಮ್ಮಂಥ ಮಂದಮತಿಗಳ ಕೈಯಲ್ಲಿ ಆ ರಾಘವೇಂದ್ರ ಸ್ವಾಮಿಗಳವರ ಆ ದಿವ್ಯ ಪಟ್ಟಾಭಿಷೇಕ ಎಂಥ ವಿಶಿಷ್ಟತೆಯದು. ರಾಘವೇಂದ್ರ ಸ್ವಾಮಿಗಳವರನ್ನು ಪಟ್ಟಾಭಿಷೇಕ ಮಾಡಬೇಕು ಅಂತ ಸುಧೀಂದ್ರ ತೀರ್ಥರು ಯಾವ ಆಜ್ಞೆ ಮಾಡುವ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳಂತಾರೆ, ನಮಗೆ ಆಶ್ರಮವೇ ಬೇಡ ಅಂತಾರೆ ಮಹಾನುಭಾವರು, ನಮಗೆ ಬೇಕಾಗೇ ಇಲ್ಲ ಅಂದರು ಅವರು. ಯಾಕೆ? ರಾಘವೇಂದ್ರ ವೈದ್ಯದಲ್ಲಿ ಅದನ್ನು ವರ್ಣಿಸ್ತಾರೆ. ಹೆಂಡತಿ ಚಿಕ್ಕವಳು, ಮಗು ಚಿಕ್ಕದಿದೆ, ನನಗೆ ಈ ಸಂಸಾರ ದೊಡ್ಡದಾದ ನನ್ನ ಪಾಡಿ ನಾನು ಬಿಟ್ಬಿಡ್ರಿ ಅಂದರು ಅವರು ಮಹಾನುಭಾವರು. ಆವಾಗ ನಮ್ಮಮ್ಮ ವಿದ್ಯಾದೇವತೆಯಿಂದ ಆಜ್ಞಪ್ತರಾಗಿ ವೇದಾಂತ ಸಾಮ್ರಾಜ್ಯದಲ್ಲಿ, ಸ್ವಾರಸ್ಯ ಏನು ಅಂದರೆ, ಅವರು ವೇದಾಂತ ಸಾಮ್ರಾಜ್ಯದಲ್ಲಿ ಹಂಸನಾಮಕ ಪರಮಾತ್ಮನ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬರ್ತಾರೆ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡೋಕ್ಕಿಂತ ಪೂರ್ವದಲ್ಲೇ ವೇದವ್ಯಾಸ ದೇವರು ಹೇಳಿದ್ದಾರೆ. ಈ ಮಾತನ್ನು ನರಸಿಂಹ ಪುರಾಣದಲ್ಲಿ ರಾಘವೇಂದ್ರಾಖ್ಯೇತಿನ ಮಂತ್ರಾಲಯೇ ರಾಮಸೇವಾ ಪೂಜಾ ಕುರುವನ್ ಅಭವನ್ ಅಂತ ಹೇಳ್ಯಾರೆ. ನರಸಿಂಹ ಪುರಾಣದಲ್ಲಿ ವೇದವ್ಯಾಸ ದೇವರು ಹೇಳಿರೋ ಮಾತು, ವೇದವ್ಯಾಸ ದೇವರೇ ದ್ವಾಪರದ ಅಂತ್ಯದಲ್ಲಿ ಹೇಳಿದ್ದದು. ಮುಂದೆ ಕಲಿಯುಗದಲ್ಲಿ ವ್ಯಾಸರಾಜರು ಅವರೇ ಮುಂದೆ ರಾಘವೇಂದ್ರ ಸ್ವಾಮಿಗಳವರಾಗಿ ಅವತಾರ ಮಾಡಿ ಮಂತ್ರಾಲಯ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿ ಮೂಲರಾಮದೇವರ ಪೂಜೆಯನ್ನು ಮಾಡ್ತಾರೆ ಅನ್ನುವ ಮಾತನ್ನು ಯಾರೆಲ್ಲ ಹೇಳೋದು? ವೇದವ್ಯಾಸ ದೇವರು ಹೇಳಿರೋದು ನರಸಿಂಹ ಪುರಾಣದಲ್ಲಿ. ಆದ ಕಾರಣ ಅಂಥ ಒಂದು ದಿವ್ಯವಾದ ಸನ್ನಿಧಾನಕ್ಕೆ ಬಂದಿದ್ದೀವಿ. ನರಹರಿ ತೀರ್ಥರ ಅನುಗ್ರಹ, ಅವರ ಒಂದು ವಿಶೇಷವಾದ ದಯದಿಂದ ನಮಗೂ ಕೂಡ ಇವತ್ತು ಇದೊಂದು ದೊಡ್ಡ ಸೇವಾ ಭಾಗ್ಯ ಸಿಕ್ತು. ರಾಘವೇಂದ್ರ ಸ್ವಾಮಿಗಳವರ ಒಂದು ಪಟ್ಟಾಭಿಷೇಕದ ದಿವಸವೇ ನರಹರಿ ತೀರ್ಥರ ವಿಶೇಷ ಸನ್ನಿಧಾನ, ಅವರ ದರ್ಶನ, ಅವರ ಸೇವಾ ಮಾಡುವ ಭಾಗ್ಯ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಪ್ರತಿಯೊಬ್ಬ ಭಗವದ್ಭಕ್ತರಿಗೂ ಪರಮಾತ್ಮ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕರುಣಿಸಿ ಶ್ರೀಮನ್ ನರಹರಿ ತೀರ್ಥರ ಪರಮಾನುಗ್ರಹ ಸರ್ವರಲ್ಲಿ ಉಂಟಾಗಲಿ ಅಂತ ನಮ್ಮ ಉಪಾಸ್ಯ ಮೂರ್ತಿಯಾದಂಥ ವೀರರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.